ಗಮನವನ್ನು ಸೆಳೆದಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಾಗೂ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಈ ಎರಡು ಉಪಚುನಾವಣೆಗಳು ಈ ರಾಜ್ಯದಲ್ಲಿ ಭಾರಿ ಸುದ್ದಿಯನ್ನು ಇವತ್ತು ಮಾಡ್ತಾ ಇರುವಂಥದ್ದು. ಒಂದು ರೀತಿ ರಾಜ್ಯದ ಒಂದು ರಾಜಕಾರಣದ ದಿಕ್ಕನ್ನು ಬದಲಿಸುವಂತಹ ಒಂದು ಶಕ್ತಿ ಈ ಎರಡು ಕ್ಷೇತ್ರದ ಉಪಚುನಾವಣೆಗೆ ಇದೆ ಅನ್ನೋದನ್ನು ಇವತ್ತು ಸಾರ್ವಜನಿಕರು ಇವತ್ತು ಮಾತನಾಡ್ತಾ ಇದ್ದಾರೆ. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕ್ಷೇತ್ರದ ಬಗ್ಗೆ ಮಾತನಾಡೋದಾದರೆ, ಈ ಕ್ಷೇತ್ರದ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ಸಿನ ಹಿಡಿತದಲ್ಲಿದ್ದರೂ ಸಹ ಪ್ರತಿ ಬಾರಿಯೂ ಸಹ ಈ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೂ ಸಹ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಇದ್ರ ಬಗ್ಗೆ ಮತದಾರರು ಇವತ್ತು ಬೇಸತ್ತಿದ್ದಾರೆ. ಈ ಬಾರಿ ಆದರೂ ಕೂಡ ನಾವು ಬದಲಾವಣೆಯನ್ನು ಮಾಡಬೇಕು, ಹಣಬಲ ಮತ್ತು ತೋಳ್ಬಲಕ್ಕೆ ಲೆಕ್ಕಿಸದೆ ಬಿಜೆಪಿ ಅಭ್ಯರ್ಥಿ NDA ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸಬೇಕು ಅಂಥೇಳಿ ಸಾರ್ವಜನಿಕವಾಗಿ ಇವತ್ತು ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಗೆಲ್ಲಿಸಿದ್ರೆ ಬಡವರಿಗೆ ಅನುಕೂಲ ಆಗ್ತದೆ, ಹಿಂದುಳಿದ ವರ್ಗಗಳಿಗೆ ಅನುಕೂಲ ಆಗ್ತದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅನುಕೂಲ ಆಗ್ತದೆ, ಎಲ್ಲ ಸಮಾಜಗಳಿಗೂ ಕೂಡ ನ್ಯಾಯ ಸಿಗ್ತದೆ. ಹಾಗಾಗಿ ಅವ್ರನ್ನ ಗೆಲ್ಲಿಸಬೇಕು, BJP ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಚರ್ಚೆ ನಡೀತಾ ಇರುವಂಥದ್ದು. ನನಗೆ ಭಾಳ ವೈಯಕ್ತಿಕವಾಗಿ ಸಂತೋಷ ಆಗಿರುವಂಥದ್ದು, ತಮಗೆ ತಿಳಿದಿರೋ ಹಾಗೆ ಸಾಕಷ್ಟು ಗೊಂದಲಗಳು ಇದ್ದರೂ ಸಹ ಒಂದು ಬಾರಿ ನಮ್ಮ ಪಕ್ಷದ ವರಿಷ್ಠರು ಶ್ರೀನಿವಾಸ್ ದಾಸ್ ಕರಿಯಪ್ಪನವರೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ ನಂತರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ದುಡಿಯುವಂಥ ಒಂದು ಕೆಲಸಕ್ಕೆ ಇಳಿದಿರುವಂಥದ್ದು ಕೇವಲ ದಾವಣಗೆರೆ ದಕ್ಷಿಣ ಮತಕ್ಷೇತ್ರಕ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ನಮ್ಮ ಕಾರ್ಯಕರ್ತರ ಮುಖಂಡರ ಒಗ್ಗಟ್ಟು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನು ನೀಡಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತದೆ. ಪ್ರತಿ ಬೂತ್ನಲ್ಲೂ ಸಹ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮನ ಆಗ್ತಾ ಇದ್ದಾರೆ. ಮತದಾರರ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗ್ತಾ ಇರುವಂಥದ್ದು ಕೂಡ ನಾನು ನೋಡ್ತಾ ಇದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಗೆದ್ದೇ ಗೆಲ್ತದೆ. ನಮ್ಮ NDA ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ. ಇವತ್ತು ಅಲ್ಪಸಂಖ್ಯಾತರಿಗೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಮತ ಬ್ಯಾಂಕಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಆದರೆ ನಮ್ಮ ಸಮಾಜಕ್ಕೆ ಯಾವುದೋ ಒಳಿತನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆಯನ್ನು ಕೂಡ ಇವತ್ತು ಅಲ್ಪಸಂಖ್ಯಾತರಲ್ಲೂ ಕೂಡ ಇರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ವೈಫಲ್ಯ,
ಸಿದ್ದರಾಮಯ್ಯನವರು ಏನೇ ದೇವರಾಜ ಅರಸರವರ ದಾಖಲೆ ಮುರಿದಿದ್ದೇನೆ ಅನ್ನೋ ಭಾವನೆಯಲ್ಲಿ ಅವರು ಇದ್ದರೂ ಸಹ 17 ಬಜೆಟನ್ನು ದಾಖಲೆ ಬಜೆಟನ್ನು ಮಂಡನೆ ಮಾಡಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ದಾಖಲೆಗಳು ಮಾನ್ಯ ಮುಖ್ಯಮಂತ್ರಿಗಳ ದಾಖಲೆಗಳು ರಾಜ್ಯಕ್ಕೂ ಕೂಡ ಅನುಕೂಲ ಆಗ್ತಾ ಇಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಯಾವತ್ತೂ ಕೂಡ ಅನುಕೂಲ ಆಗಿಲ್ಲ. ಹಾಗಾಗಿ ದಾಖಲೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿಲ್ಲ. ಮೊನ್ನೆ ಕೊಟ್ಟಂಥ ಬಜೆಟ್ಟು ಕೂಡ ರಾಜ್ಯದಲ್ಲಿರುವಂಥ ಬಡವರಿಗಾಗಲಿ, ರೈತರಿಗಾಗಲಿ, ಯುವ ಜನತೆಗಾಗಲಿ ಯಾರಿಗೂ ಕೂಡ ಪ್ರಯೋಜನ ಬರದೇ ಇರತಕ್ಕಂಥ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರುವಂಥದ್ದು ಮೊನ್ನೆ ಅಧಿವೇಶನದಲ್ಲೂ ಕೂಡ ತಾವು ನೋಡಿದ್ದೀರಿ. ಸ್ಪಷ್ಟ ಸುಳಿವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನೀಡಿದ್ದಾರೆ. ಬಹುಶಃ 5 ರಾಜ್ಯಗಳ ಚುನಾವಣೆ ನಂತರದಲ್ಲಿ ಹೈಕಮಾಂಡ್ ಮಾತನ್ನು ಕೇಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಅವ್ರು ಬಂದಾಗಿದೆ ಅನ್ನೋದನ್ನು ಅವರ ಮಾತುಗಳಲ್ಲೇ ನಮ್ಗೆ ಅರ್ಥ ಆಗ್ತಾ ಇತ್ತು. ಸೊ ಒಟ್ಟಾರೆಯಾಗಿ ನಾಯಕತ್ವದ ಗೊಂದಲಗಳು ಏನೇ ಇರಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಒಂದು ಗೆಲುವು ಸಾಧಿಸ್ತದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದು ಆಗ್ತದೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಮಾನ್ಯ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು, R ಅಶೋಕ್ ಅವರು, ನಮ್ಮ ಶಿವನಗೌಡ ನಾಯಕರವರು ಇಲ್ಲೇ ಇದ್ದಾರೆ. ಪಕ್ಷದ ರಾಜ್ಯದ ಎಲ್ಲ ಹಿರಿಯ ಮುಖಂಡರು ನಾಳೆ ಇಂದಿನಿಂದಲೇ ಪ್ರವಾಸಕ್ಕೆ ಬರ್ತಾರೆ. ಕಾರ್ಯಕರ್ತರಿಗೆ ಒಂದು ಉತ್ಸಾಹ ತುಂಬುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ. ಇದೆಲ್ಲದರ ಪರಿಣಾಮ BJPಯ ಗೆಲುವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.